ನನ್ನ ಪರಿಚಯವಾಗಬೇಕೆ? ನೋಡಿರಿ, ಎಲ್ಲರೂ ನೋಡಿರಿ. ಯಾರ ಹೆಸರನ್ನು ಕೇಳಿದರೆ ತ್ರಿಲೋಕವೇ ಬೆಚ್ಚಿ ಬೀಳುವುದು. ಯಾರ ತಪಸ್ಸಿಗೆ ಮೆಚ್ಚಿ ಚತುರ್ಮುಖ ಬ್ರಹ್ಮನು ವರ ನೀಡಿದನೋ, ಯಾರು ಕೈಲಾಸ ಪರ್ವತವನ್ನೇ ಎತ್ತಿ ಅಲುಗಾಡಿಸಲು ಮುಂದಾದನೋ, ವಿಶ್ವವಸುವಿನ ಮಗ, ಪೌಲಸ್ತ್ಯನ ಮೊಮ್ಮಗ ರಾವಣ, ದಶಕಂಠ ರಾವಣ. ಈ ಶಿವಧನುಸ್ಸನ್ನು ಎತ್ತಲು ಯಾಕೆಷ್ಟು ಶ್ರಮ ಪಡುತ್ತಾರೆ? ಮೊದಲೇ ನಾನು ಎತ್ತಿದರೆ ಉಗುರಿನಿಂದ ಎತ್ತುವುದನ್ನು ಬೆಟ್ಟದಷ್ಟು ಭಾರ ಎಂದು ತಿಳಿದುಕೊಂಡಿರುವ ಈ ದುರ್ಬಲ ರಾಜಕುಮಾರರು ನಾವು ಎತ್ತಬಹುದಾಗಿತ್ತು ಎಂಬ ನಿರಾಶೆ ಏಕೆ ಎಂದು ಲಂಕೇಶ್ವರನು ಕಾಮರೂಪನಾಗಿ ಇಷ್ಟು ಹೊತ್ತು ಸುಮ್ಮನೆ ಕುಳಿತಿದ್ದು. ನನ್ನ ಪರಿಚಯ ಇನ್ನೂ ಬೇಕೆ ಜನಕ ಮಹಾರಾಜ? ಬೇಡ ಬೇಡ. ರಾವಣನ ಹೆಸರು ಕೇಳಿದರೆ ಸಾಕು, ಬಹುದೊಡ್ಡ ಚರಿತ್ರೆಯೇ ಕಣ್ಣೆದುರಿಗೆ ಬಂದಂತಾಗುತ್ತೆ. ಸ್ವಾಗತ ಲಂಕಾಧೀಶ್ವರ, ಸುಸ್ವಾಗತ. ತಮ್ಮ ಪರಾಕ್ರಮವನ್ನು ಕೇಳಿ ಬಲ್ಲವರೆಲ್ಲ ಇಲ್ಲಿ ನೋಡಲು ಕಾತರಿಸುತ್ತಾರೆ. ನೋಡಲಿ, ಈ ರಾವಣನ ಪರಾಕ್ರಮವನ್ನು ನೋಡಲಿ. ಈ ರಾಜಾದಿರಾಜರೆಲ್ಲರ ಪಾಲಿಗೆ ಬೆಟ್ಟದಷ್ಟು ಭಾರವಾಗಿರುವ ಈ ಶಿವಧನುಸ್ಸು ಈ ರಾವಣನ ಕೈಗೆ ಬಿದಿರಿನಂತೆ ಹಗುರವಾಗಿ ಹೇಗೆ ಬಂದು ಕೈ ಸೇರುವುದೋ ನೋಡಿ ಆನಂದ ಪಡಲಿ. ಮಹಾರಾಣಿ, ಸೀತಾ ಸ್ವಯಂವರಕ್ಕೆ ಲಂಕೆ ರಾವಣನ ಆಗಮನವಾಗಿದೆ. ನನ್ನ ಪ್ರಿಯ ಸೀತೆ ಯಾವುದೇ ಕಾರಣಕ್ಕೂ ಆ ರಾವಣನ ಪಾಲಾಗದಿರಲಿ ತಾಯಿ, ಪಾಲಾಗದಿರಲಿ.
ನಮಗೆಲ್ಲ ಬೆಟ್ಟದಷ್ಟು ಭಾರ, ನಿನಗೆ ಮಾತ್ರ ಬಿದಿರಿನಷ್ಟು ಹಗುರ. ಈ ಬಿದಿರನ್ನು ಎತ್ತಲು ನೀನೇಕೆ ಬೆಟ್ಟದಂತೆ ಉರುಳಿರುವೆ? ದಶಕಂಠ 20 ಭುಜಗಳಿಂದ ಎತ್ತುವೆ ಎಂದರೆ ಹೀಗೇಕೆ ಬಿದ್ದಿರುವೆ? ರಾವಣನ ಅಹಂಕಾರ ಅಳಿಯಿತು. ರಾವಣನಿಗೆ ಗರ್ವಭಂಗವಾಯಿತು. ಸಾಕು, ನಿಲ್ಲಿಸಿ ನಿಮ್ಮ ಈ ಕೊಳಕದ ಮಾತುಗಳನ್ನು. ಜನಕ ಮಹಾರಾಜ ಇವರೆಲ್ಲರೂ ಮಾತನಾಡುತ್ತಿದ್ದರೂ ನನ್ನನ್ನು ಅಪಮಾನಗೊಳಿಸಲೆಂದೇ ನೀನು ಸುಮ್ಮನೆ ಕುಳಿತಿರುವೆಯಾ? ಲಂಕಾಧೀಶ ರಾವಣ, ಇಲ್ಲಿಯವರೆಗೆ ಎಷ್ಟೋ ಜನ ರಾಜಾದಿರಾಜರು ಇಲ್ಲಿಗೆ ಬಂದು ಶಿವಧನುಸ್ಸನ್ನು ಎತ್ತಲು ಹೋಗಿ ವಿಫಲರಾದರು. ಆದರೆ ಈ ಸಭೆಯಲ್ಲಿ ಯಾರೊಬ್ಬರು ತಾವು ಆಡಿದಂತಹ ಕುಹಕದ ಮಾತುಗಳನ್ನು ಆಡಿರಲಿಲ್ಲ. ಈ ರೀತಿಯ ಮಾತುಗಳು ತಮ್ಮಿಂದ ಬರುವುದಕ್ಕೆ ಕಾರಣ ಇತರರೆಲ್ಲ ದುರ್ಬಲರೆಂದು, ತಾವೊಬ್ಬರೇ ಪರಾಕ್ರಮಶಾಲಿಗಳೆಂದು ಆಡಿದ ಗರ್ವದ ಮಾತುಗಳು ಹಾಗೂ ನಡೆನುಡಿಗಳು. ಅವೆಲ್ಲ ಈ ಪರಿಸ್ಥಿತಿಗೆ ಕಾರಣ. ಜನಕ ಮಹಾರಾಜ, ಈ ಒಂದು ಸೋಲಿನಿಂದ ನನ್ನ ಪರಾಕ್ರಮವನ್ನು ಆಡಿಕೊಂಡವರೆಲ್ಲರೆದುರಿಗೂ ನನ್ನ ಬಲವೇನೆಂದು ತೋರಿಸುತ್ತೇನೆ. ಇದುವರೆಗೂ ನೀವು ಕೇಳಿರುವ ರಾವಣನ ಚರಿತ್ರೆ, ಪರಾಕ್ರಮದ ಚರಿತ್ರೆ ಹಿಂದೆಂದೂ ನಡೆದಿಲ್ಲ. ಇನ್ನು ಮುಂದೆ ಹೆಚ್ಚು ನಡೆಯುವುದು. ಸೀತೆ, ಸಹೋದರಿ ಸೀತೆ, ನನಗೀಗ ಎಷ್ಟು ಆನಂದವಾಗುತ್ತಿದೆ ಗೊತ್ತೇ? ನೀನು ಹೇಳಿದರೆ ತಾನೇ ನನಗೆ ಗೊತ್ತಾಗುವುದು. ಆ ರಾವಣ ಶಿವಧನುಸ್ಸನ್ನು ಎತ್ತಲಾರದೆ ವಿಫಲನಾದನಂತೆ. ಗರ್ವಭಂಗವಾಗಿ ಅಪಮಾನಿತನಾಗಿ ಸಿಟ್ಟಿನಿಂದ ತೆರಳುವಂತಾಯಿತಂತೆ. ನನಗೆ ತಿಳಿದಿತ್ತು. ಹಾ, ನಿನಗೆ ಹೇಗೆ ತಿಳಿದಿತ್ತು? ಯಾರು ಹೇಳಿದರು? ಈ ಗಿಳಿ. ಈ ಚಿತ್ರದಲ್ಲಿರುವ ಗಿಣಿ ಹೇಳಿತೆ? ಈ ಚಿತ್ರದಲ್ಲಿರುವ ಗಿಣಿ ಅಲ್ಲ, ಈ ಚಿತ್ರ ಬರೆಯಲು ಕಾರಣವಾದ ಗಿಳಿ ಅಂದೇ ಹೇಳಿತಲ್ಲ. ಪುರುಷೋತ್ತಮನಿಂದ ಮಾತ್ರ ಸಾಧ್ಯ ಶಿವಧನಸ್ಸನ್ನು ಎತ್ತಲು. ರಾವಣ ಪುರುಷಾಧಮ ಎಂದು ನೀನೇ ಹೇಳಿದೆ. ಹಾಗಿದ್ದ ಮೇಲೆ ಶಿವಧನಸ್ಸನ್ನು ಎತ್ತಲು ಸಾಧ್ಯವೇ ಇಲ್ಲ ಎಂದು ನಾನು ನಂಬಿದೆ. ಸಹೋದರಿ, ನಿನ್ನ ನಂಬಿಕೆ, ನಿನ್ನ ವಿಶ್ವಾಸಕ್ಕೆ ಸಾಟಿಯೇ ಇಲ್ಲ. ಗುರುದೇವ, ಅದು ಆ ವನ ಮಧ್ಯದಲ್ಲಿ ಆಶ್ರಮವೊಂದು ಗೋಚರಿಸುತ್ತಿದೆ. ಆದರೆ ಅಲ್ಲಿ ಯಾವ ಮುನಿಗಳು ಕಾಣಿಸುತ್ತಿಲ್ಲ. ಇದು ಯಾರ ಆಶ್ರಮ? ಏಕೆ ಇಲ್ಲಿ ಯಾರು ವಾಸಿಸುತ್ತಿಲ್ಲವೆಂದು ನಾವು ತಿಳಿಯ ಬಯಸುತ್ತೇವೆ. ದಯಮಾಡಿ ತಿಳಿಸುವಂತವರಾಗಿ. ರಾಘವ, ಈಗ ನೀನು ಕೇಳಿದ ಪ್ರಶ್ನೆ ಸಮಯೋಚಿತವೂ ಸೂಕ್ತವೂ ಆಗಿದೆ. ಆ ಆಶ್ರಮದಲ್ಲಿ ವಾಸವಾಗಿದ್ದ ಮಹರ್ಷಿಗಳು ಆಶ್ರಮವನ್ನು ತ್ಯಜಿಸಿ ಹೋಗಲು ಕಾರಣವನ್ನು ನಾನೀಗ ನಿಮಗೆ ತಿಳಿಸುತ್ತೇನೆ. ನೀವಿಬ್ಬರು ಗೌತಮ ಮಹರ್ಷಿಗಳ ಹೆಸರನ್ನು ಕೇಳಿರಬೇಕಲ್ಲ? ಗೌತಮ ಮಹರ್ಷಿಗಳು ಸಪ್ತರ್ಷಿಗಳಲ್ಲಿ ಒಬ್ಬರಲ್ಲವೇ? ಹೌದು, ಸಪ್ತರ್ಷಿಗಳಲ್ಲಿ ಒಬ್ಬರಾದ ಗೌತಮರು ಕುಲಪತಿಗಳೂ ಹೌದು, ಗೋತ್ರ ಪ್ರವರ್ತಕರೂ ಹೌದು. ಅನಾವೃಷ್ಟಿಯ ಸಮಯದಲ್ಲಿ ಸಹಸ್ರಾರು ಮಂದಿ ಬ್ರಾಹ್ಮಣರನ್ನ ಆಶ್ರಮದಲ್ಲಿ ಇರಿಸಿಕೊಂಡು ಆತಿಥ್ಯವನ್ನು ನೀಡಿ ಸತ್ಕರಿಸಿದಂತಹ ಮಹಾಪುರುಷ. ಗುರುಗಳೇ, ಅನಾವೃಷ್ಟಿ ಕಾಲದಲ್ಲಿ ಸಹಸ್ರಾರು ಜನರಿಗೆ ಆತಿಥ್ಯ ನೀಡಿದ ಮಹಾಮುನಿಗಳ ಆಶ್ರಮದಲ್ಲಿ ಇಂದು ಯಾರೂ ವಾಸಿಸದೇ ಇರುವುದು ಆಶ್ಚರ್ಯವುಂಟು ಮಾಡುತ್ತಿದೆ. ಅದಕ್ಕೆಲ್ಲ ಒಂದು ಮಹಾ ದುರ್ಘಟನೆಯೇ ಕಾರಣ ಲಕ್ಷ್ಮಣ. ಗೌತಮರ ಪತ್ನಿ ಅಹಲ್ಯೆ ಮಹಾ ಸುಂದರಿಯೂ ಹೌದು, ಮಹಾ ಪತಿವ್ರತೆಯೂ ಹೌದು. ಅಹಲ್ಯೆಯ ಸೌಂದರ್ಯಕ್ಕೆ ಮಾರು ಹೋದ ದೇವೇಂದ್ರ
ಒಮ್ಮೆ ಗೌತಮ ಮಹರ್ಷಿಗಳು ಆಶ್ರಮದಲ್ಲಿ ಇಲ್ಲದ ಸಮಯದಲ್ಲಿ ತಾನೇ ಗೌತಮ ಮಹರ್ಷಿಗಳ ವೇಷವನ್ನು ಧರಿಸಿ ಆಶ್ರಮವನ್ನು ಪ್ರವೇಶಿಸಿದ. ನಡೆಯಬಾರದ ಘಟನೆಗಳು ನಡೆದು ಹೋದವು. ಇದನ್ನು ಅರಿತ ಗೌತಮರು ಇಬ್ಬರನ್ನು ಶಪಿಸಿ ಆಶ್ರಮವನ್ನೇ ತ್ಯಜಿಸಿ ಹೊರಟು ಹೋದರು. ಪಾಪ ತೊಳೆವ ಗಂಗೆ ಜನಿಸಿದ ಪಾದ ಪರಿತಾಪ ಕಳೆಯಲು ಪ್ರವೇಶಿಸಿತಾಶ್ರಮವ ಕಳಂಕಿತಳಾಗಿ ಕಲ್ಲಿಗೂ ಕಡೆಯಾದ ಋಷಿ ಸತಿಯ ಸಾವಿರ ವರುಷಗಳ ಶಾಪ ವಿಮೋಚನೆಯ ಪರಮಂಗಳ ಕ್ಷಣವಿದು ಒಂದು ಮಹತ್ ಕಾರ್ಯದ ನಿಮಿತ್ತವಾಗಿ ನಾವಿಂದು ಆ ಆಶ್ರಮವನ್ನು ಪ್ರವೇಶಿಸಬೇಕಾಗಿದೆ. ನಡೆಯಿರಿ. ಆಗಲಿ ಗುರುಗಳೇ. ಸಹೋದರಿ ಅಹಲ್ಯಾದೇವಿ, ರಾಮನ ಆಗಮನದಿಂದ ನಿನ್ನ ಶಾಪ ವಿಮೋಚನೆಯಾಯಿತು. ಇನ್ನು ಮುಂದೆ ನಿನಗೆ ಸನ್ಮಂಗಳವು ಉಂಟಾಗುವುದು. ಧನ್ಯಳಾದೆ ಮಹರ್ಷಿ, ಧನ್ಯಳಾದೆ. ರಾಮಚಂದ್ರ, ಈ ನಿನ್ನ ದಿವ್ಯ ಮಂಗಳ ರೂಪವನ್ನು ಕಾಣುವುದಕ್ಕಾಗಿ, ನನ್ನ ಶಾಪ ವಿಮೋಚನೆಗಾಗಿ ಸಾವಿರಾರು ವರ್ಷಗಳಿಂದ ಧ್ಯಾನಿಸುತ್ತಾ ಕಾಯುತ್ತಿದ್ದೆ. ಆ ನನ್ನ ತಪಸ್ಸು, ನಿರೀಕ್ಷೆ ಇಂದು ನಿನ್ನ ಆಗಮನದಿಂದ ಸಾರ್ಥಕವಾಯಿತು ತಂದೆ. ರಾಮಚಂದ್ರ, ಲಕ್ಷ್ಮಣ, ನೀವುಗಳು ಇಂದಿಲ್ಲಿ ಆತಿಥ್ಯವನ್ನು ಸ್ವೀಕರಿಸಿ ನನ್ನ ಮನಸ್ಸಿಗೆ ಸಂತೋಷವನ್ನುಂಟು ಮಾಡಬೇಕೆಂದು ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಮಾತೆ, ನಾವು ಮಹರ್ಷಿ ವಿಶ್ವಾಮಿತ್ರರ ಆಜ್ಞಾನುವರ್ತಿಗಳಾಗಿ ಆಗಮಿಸಿದವರು. ಅವರು ಹೇಳಿದಂತೆಯೇ ನಾವು ಮುಂದೆ ಬರೆಯುತ್ತೇವೆ. ರಾಮಚಂದ್ರ, ನಿನ್ನ ಪಾದಸ್ಪರ್ಶದಿಂದ 1000 ವರ್ಷಗಳ ಅದೃಶ್ಯ ಅಸಹನೀಯ ಬದುಕು ಕೊನೆಗೊಳ್ಳುವುದರೊಂದಿಗೆ ಆಕೆಯ ಶಾಪ ವಿಮೋಚನೆಯೂ ಆಗಿದೆ. ಅಹಲ್ಯಾದೇವಿಗೆ ಆಗಿರುವ ಸಂತಸಕ್ಕೆ ಆತಿಥ್ಯವನ್ನು ನೀಡಿ ತನ್ನ ಭಕ್ತಿಯನ್ನು ಕೃತಜ್ಞತೆಯನ್ನು ತೋರುವ ಹಂಬಲದಲ್ಲಿದ್ದಾಳೆ. ಆಕೆಯ ಕೋರಿಕೆಗೆ ಮನ್ನಣೆ ಇತ್ತು ಪತಿತ ಪಾವನನೆಂಬ ಕೀರ್ತಿಗೆ ಪಾತ್ರನಾದ. ಆಗಲಿ ಮಹರ್ಷಿಗಳೇ. ಮಾತೆ, ನಾವು ಇನ್ನು ಇಲ್ಲಿಯೇ ಇದ್ದು ತಮ್ಮ ಆತಿಥ್ಯವನ್ನು ಸ್ವೀಕರಿಸಿ ತೆರಳುತ್ತೇವೆ. ಧನ್ಯಳಾದೆ ರಾಮಚಂದ್ರ, ಧನ್ಯಳಾದೆ. ರಾಮಚಂದ್ರ, ಇಂದಿನಿಂದ ನನ್ನ ಪುಣ್ಯ ಆರಂಭವಾಯಿತು. ದಯಮಾಡಿ ತಾವುಗಳು ಆಗಮಿಸಬೇಕು.
ಮಂಥರೆ, ಏನನ್ನು ಲೇಪಿಸುತ್ತಿರುವೆ? ಇದರ ಪರಿಮಳ ಹೊಸದಾಗಿದೆಯಲ್ಲ? ಮಹಾರಾಣಿ, ನಿಮಗಾಗಿ ವಿಶೇಷವಾಗಿ ತಯಾರಿಸಿದ ಶಿರತಾಪ ಶಮನ ತೈಲ. ಯೋಚನೆಗಳಿಂದ ಶಿರ ಭಾರವಾಗಿದ್ದರೆ ಈ ತೈಲವನ್ನು ಲೇಪಿಸಿದರೆ ಹಗುರವಾಗುತ್ತದೆ. ಸರಿ, ಅದೇನೋ ಹೇಳಬೇಕೆಂದಿದ್ದೆ ಅಲ್ಲ, ಹೇಳು. ಮಹಾರಾಣಿ, ಅಂದು ರಾಜಕುಮಾರರು ಶಸ್ತ್ರಾಭ್ಯಾಸ ಮಾಡುತ್ತಿರುವಾಗ ಎಲ್ಲರಿಗಿಂತ ರಾಮಚಂದ್ರನ ಶಸ್ತ್ರ ಪ್ರಯೋಗವೇ ಶ್ರೇಷ್ಠವಾಗಿತ್ತೆಂದು ನೀವೇ ಹೇಳಿದಿರಲ್ಲ. ರಾಮಚಂದ್ರನ ಆ ಶ್ರೇಷ್ಠತೆ ಇದ್ದುದರಿಂದಲೇ ರಾಕ್ಷಸ ಸಂಹಾರಕ್ಕೆ ಸಾಧ್ಯವಾಯಿತು. ಭರತನಲ್ಲಿ ಆ ಶಕ್ತಿ ಇಲ್ಲದೆ ನಾವು ಅವನನ್ನು ಅಲ್ಲಿಗೆ ಕಳಿಸಿದ್ದರೆ ಆಗ ಒಳಿತಿಗಿಂತ ಕೆಡಕೆ ಆಗಬಹುದಿತ್ತಲ್ಲವೇ? ಅದಕ್ಕೆ ಭರತನನ್ನು ಅಲ್ಲಿಗೆ ಕಳಿಸಬೇಡಿರೆಂದು ನಾನು ಹೇಳಿದೆ. ಹಾಗಿದ್ದರೆ ಈಗ ಬೇಸರ ಮಾಡಿಕೊಳ್ಳಬೇಡ. ಮಹಾರಾಣಿ, ಎಲ್ಲ ಪ್ರಶಂಸೆಗಳು ಅವರಿಗೆ ಮುಂದುವರೆದರೆ ಆಗ ನೀವೇ ಬೇಸರ ಪಡಬೇಡಿ. ಸರಿ, ಈಗ ನಾನೇನು ಮಾಡಬೇಕೆಂದು ಹೇಳುವೆ? ಮಹಾರಾಣಿ, ಭರತನನ್ನು ರಾಮಚಂದ್ರನಂತೆ ಶಸ್ತ್ರಾಸ್ತ್ರ ಪ್ರಾವೀಣ್ಯವನ್ನು ಪಡೆಯುವಂತೆ ಪ್ರೇರೇಪಿಸಬೇಕು. ಭರತನು ರಾಮಚಂದ್ರನಂತೆ ದುಷ್ಟ ಶಿಕ್ಷಕ, ಶಿಕ್ಷ ರಕ್ಷಕನಂತೆ ಮಾಡಬೇಕು. ನೀವು ಮಹಾರಾಜರಿಂದ ವೀರಮಾತೆ ಎಂಬ ಪ್ರಶಂಸೆಯನ್ನು ಪಡೆಯಬೇಕು.